ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ನಾನು ಮಂಗಳವಾರ ಬೆಳಗ್ಗೆ ಸೋಮವಾರ ನೈಟ್ ಏನು ಹಿಟ್ಟನ್ನ ರುಬ್ಬಿಟ್ಟಿದ್ದೆ ನೋಡಿ ದೋಸೆಗೆ, ಅದು ಯಾವ ಥರ ಹುಳಿ ಬಂದಿದೆಯೋ ಇಲ್ವೋ ಅಂತೇಳಿ ನೋಡ್ತಾ ಇದ್ದೀನಿ. ಇನ್ನೇನು ಬ್ರೇಕ್ಫಾಸ್ಟ್ ಬೇರೆ ಮಾಡಬೇಕಾಗಿತ್ತಲ್ವ, ಹಾಗಾಗಿ ಇಲ್ಲಿ ನೋಡ್ತಾ ಇದ್ದರೆ ಒಂಚೂರು ಹಿಟ್ಟು ಒದಗಿರಲಿಲ್ಲ. ಅಂದರೆ ಉಬ್ಬಿ ಬರುತ್ತೆ ನೋಡಿ, ನಾವೆಲ್ಲ ಇದ್ರೂ ರುಬ್ಬಿಟ್ಟಿದಾಗ ಆ ಥರ ಏನೂ ಆಗಿರಲಿಲ್ಲ. ಯಾವ ಥರ ರುಬ್ಬಿಟ್ಟಿದ್ದೆ ಅದೇ ಅಷ್ಟೇ ಇತ್ತು. ಇನ್ನು ಇನ್ನೂ ಸ್ವಲ್ಪ ಬಿಟ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಹಾಗೆ ಅದನ್ನ ಕ್ಲೋಸ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಅದಾದ ನಂತರ ಇಲ್ಲಿ ಟೀ ಹಾಗೆ ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಟಾದ ನಂತರ ಆಲೂಗಡ್ಡೆನೂ ಸಹ ನಾನಿಲ್ಲಿ ಬೇಯಿಸ್ಬಿಟ್ಟಿದ್ದೆ. ಇನ್ನು ಅದನ್ನ ಬಿಡಿಸ್ಕೊಂಡು ಪಲ್ಯನೂ ಸಹ ರೆಡಿ ಮಾಡ್ಕೋಬೇಕು. ನಮ್ಮ ಮನೇಲಿ ಹೇಗೆ ಅಂದರೆ, ನಾನು ದೋಸೆ ಮಾಡ್ತೀನಿ ಅಂದರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಇರಲೇಬೇಕು. ಈ ತರಕಾರಿ ಸಾಗು ಅದೇನು ಅಷ್ಟಾಗಿ ಇಷ್ಟಪಡಲ್ಲ. ಹಾಗೆ ಇಡ್ಲಿ ಮಾಡಿದ್ರೂ ಅಷ್ಟೇ, ಇಡ್ಲಿಗೆ ವಡೆ ಇರಬೇಕು, ಹಾಗೆ ಚಟ್ನಿ ಹಾಗೆ ಸಾಂಬಾರು ಇರಬೇಕು. ಈ ಥರ ಇದ್ದರೆ ಮಾತ್ರ ನಮ್ಮನೇಲಿ ಇಷ್ಟಪಟ್ಟು ತಿಂತಾರೆ, ಇಲ್ಲಾಂದರೆ ತಿನ್ನೋದಕ್ಕೆ ಹೋಗಲ್ಲ. ಇಲ್ಲ ನೀನು ಈ ಥರ ಮಾಡೋದಿದ್ರೆ ಮಾಡಲೇಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ದೋಸೆ ಮಾಡಿದಾಗ ಈ ಥರ ಎಲ್ಲನೂ ಮಾಡ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿನೇ ನಾನು ತಿಂಗಳಲ್ಲಿ 2 ಸರಿ ಮಾಡ್ತಾಯಿದ್ದೆ. ಇವಾಗ ಮಕ್ಳಿಗೂ ಪಾಪ ಅವ್ರಿಗೆ ಇಷ್ಟ ಆಗುತ್ತಲ್ವ ಅಂತೇಳ್ಬಿಟ್ಟು ವಾರದಲ್ಲಿ 1 ಟೈಮ್ ಮಾತ್ರ ಈ ದೋಸೆ ಹಾಗೆ ಇಡ್ಲಿನ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಪಲ್ಯಕ್ಕೆ ಏನೇನು ಬೇಕು ನೋಡಿ, ಅದೆಲ್ಲ ತರಕಾರಿನೂ ಸಹ ನೀಟಾಗಿ ಕಟ್ ಮಾಡಿ ಇಟ್ಕೊಂಡೆ. ಹಾಗೆ ಒಂದು ಸೈಡು ಚಟ್ನಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ 1 ಬೈ 1 ಮಾಡಿದರೆ ಬೇಗನೆ ಆಗಿಬಿಡುತ್ತೆ. ಅದರಲ್ಲೂ ನಾನು ಇವತ್ತು ಅಡುಗೆ ಮನೆಗೆ ಬಂದಿರೋದೇ ಒಂದು ಸ್ವಲ್ಪ 8 ಗಂಟೆ ಆಗೋಗಿತ್ತು. ಟೀ ಹಾಗೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಹಾಗೆ ಕೂತ್ಕೊಂಡ್ಬಿಟ್ಟಿದ್ದೆ. ಮಕ್ಕಳು ಒಂದು ಸ್ವಲ್ಪ ಓದ್ತಾ ಇದ್ರು, ಅವ್ರ ಜೊತೆ ಕೂತ್ಕೊಂಡಿದ್ದೆ. ಬೆಳಗ್ಗೆ ಅವರಿಗೆ ಓದ್ರಿ ಅಂದರೆ ಅಷ್ಟಾಗಿ ಇಂಟ್ರೆಸ್ಟ್ ಬರೋಲ್ಲ ನೋಡಿ ಮಕ್ಕಳಿಗೆ, ಯಾಕಂದರೆ ಇವಾಗ ಚಳಿ ಇರೋದ್ರಿಂದ ಇನ್ನೂ ನಿದ್ದೆ ಮೂಡಲ್ಲಿ ಇರ್ತಾರೆ. ಇನ್ನು ನಾನು ಅಡುಗೆ ಮನೇಲಿ ಕೂತ್ಕೊಂಡ್ಬಿಟ್ರೆ ಅವರು ಓದೋದೇ ಇಲ್ಲ, ಮುಂದೆ ಬುಕ್ ಇಟ್ಕೊಂಡು ಹಾಗೆ ನಿದ್ದೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಅವ್ರ ಜೊತೆಗೆ ಕೂತ್ಕೊಂಡಿದ್ದೆ. ಇನ್ನು ಇವತ್ತು ಹೇಗಿದ್ರು ದೋಸೆ ಅಲ್ವಾ, ಬರೀ ಚಟ್ನಿ ಪಲ್ಯ ಒಂದು ಮಾಡಬೇಕಾಗಿತ್ತು ಅಂತ ಒಂದು ಸ್ವಲ್ಪ ಲೇಟಾಗಿನೇ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಇವತ್ತೊಂದು ಸ್ವಲ್ಪ ಮನೆಗೆ ಅವರೆಕಾಳು ಇತ್ತು ಮನೆಯಲ್ಲಿ, ಅವರೆಕಾಳು ದೋಸೆನೂ ಮಾಡಿದ್ರೆ ಆಯಿತು ಅಂತ ಅವರೆಕಾಳು ದೋಸೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ಇದನ್ನು ಇನ್ಸ್ಟಾಗ್ರಾಮಿಗೆ ಹಾಕೋಣ ಅಂತ ಅಂದ್ಕೊಂಡು ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಅದಕ್ಕೂ ಸಹ ಏನೇನು ಬೇಕು ನೋಡಿ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಹಾಗೆ ನನಗೆ ಈ ಸಬ್ಬಸಿಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರದ್ದು ಫ್ಲೇವರು ಸಹ ತುಂಬಾ ಇಷ್ಟ ಆಗುತ್ತೆ. ಅದೇನೋ ಒಂಥರ ಆ ಸಬ್ಬಸಿಗೆ ಸೊಪ್ಪು ಅಡುಗೆ ಮಾಡಿದರೆ ಅವತ್ತಿನ ಅಡುಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಸಬ್ಬಸಿಗೆ ಸೊಪ್ಪಿನ ಸ್ಮೆಲ್ ಇಷ್ಟ, ಹಾಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲ ಅದೆಲ್ಲ ಆದ ನಂತರ ಒಂದೇ ಸರಿಗೆ ಒಗ್ಗರಣೆನೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಫಟ ಅಂತ ಮಾಡ್ಕೋಬೇಕು, ಯಾಕಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ನ ಇವತ್ತು ಅವ್ರ ಜೊತೆಗೇ ಕಳಿಸಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಅಪ್ಪನೂ ಸಹ ಬಂದಿದ್ದಾರಲ್ವ, ಅವರಿಗೂ ಸಹ ಬೇಗನೆ ಬ್ರೇಕ್ಫಾಸ್ಟ್ ಆಗಿಬಿಡ್ಬೇಕು. ಅವರೆಲ್ಲ 8:30 9 ಗಂಟೆ ಅನ್ನಷ್ಟರಲ್ಲಿ ತಿನ್ಕೊಂಡು ಬಿಡ್ತಾರೆ. ಹಾಗಾಗಿ ಅವರಿಗೂ ಸಹ ಬ್ರೇಕ್ಫಾಸ್ಟ್ ಬೇಗ ಆಗಬೇಕು. ಹಾಗೆ ನಮ್ಮ ಅಣ್ಣನೂ ಸಹ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೆ ಬ್ರೇಕ್ಫಾಸ್ಟಿಗೆ. ಹಾಗಾಗಿ ಇಲ್ಲಿ ಫಟ ಅಂತ ಒಂದೇ ಸರಿ ಮಾಡ್ಕೊತಾ ಇದ್ದೀನಿ. ಇನ್ನು ಪಲ್ಯ ಆದ ನಂತರ ಹಾಗೆ ಇಲ್ಲಿ ಚಟ್ನಿಗೂ ಸಹ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವ, ಚಟ್ನಿನೂ ಸಹ ರುಬ್ಬಿ ಇಟ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ಇಲ್ಲಿ ಹಿಟ್ಟು ನೋಡೋಣ ಜಾಸ್ತಿ ಆಗುತ್ತೋ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೆಗೆದಿಡ್ತಾ ಇದ್ದೆ. ನೋಡಿದ್ರೆ ಇವತ್ತು ರುಬ್ಬಿರೋಂತಹ ಹಿಟ್ಟು ಕರೆಕ್ಟಾಗಿ ಒಂದು ಟೈಮಿಗೆ ಆಗೋಷ್ಟೇ ಆಗೋಯಿತು. ಒಂಚೂರು ಎಲ್ಲೂ ಮಿಕ್ಕಲೇ ಇಲ್ಲ ಹಿಟ್ಟು. ಅಂದರೆ ಹುಳಿ ಬಂದರೆ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಅನಿಸುತ್ತೆ, ಆವಾಗ ಹಿಟ್ಟು ಒಂದು ಸ್ವಲ್ಪ ಒದಗುತ್ತೆ. ಈ ಥರ ಏನೂ ಹುಳಿ ಬಂದಿರಲಿಲ್ಲ ನೋಡಿ ಇವತ್ತು. ಹಾಗಾಗಿ ಕರೆಕ್ಟಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಆಗಿತ್ತು. ಲಾಸ್ಟಲ್ಲಿ ನನಗೆ 2 ಏನು 3 ದೋಸೆ ಆಗೋಷ್ಟಿತ್ತು, ಅಷ್ಟು ಮಾತ್ರ ಇದ್ದದ್ದು ಹಿಟ್ಟು. ಇನ್ನು ಅದಾದ ನಂತರ ಏನು ಕ್ಯಾರೆಟ್ ತುರಿ ಹಾಗೆ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಅದೆಲ್ಲ ಬೇಕಾಗಿತ್ತು ಅಂತ ಹೇಳಿದ್ನಲ್ವ, ಅದನ್ನು ಸಹ ಇಲ್ಲಿ ಒಂದು ಸೈಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಎಲ್ಲರೂ ಹೋದ್ಮೇಲೆ ನಾನು ಶೂಟ್ ಮಾಡ್ಕೊಂಡ್ರೆ ಆಯಿತು ಅಂತ ಈ ಥರ ಮೊದಲಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನೆನಪಲ್ಲಿರುವಾಗಲೇ ಈ ಥರ ಮಾಡ್ಕೊಂಡ್ಬಿಟ್ರೆ ನನಗೂ ಸಹ ವೀಡಿಯೋ ಶೂಟ್ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದ ನಂತರ ಎಲ್ಲ ರೆಡಿ ಆದ ನಂತರ 8:45 ಆಗಿತ್ತು. ಮಕ್ಕಳಿಗೂ ಸಹ ಬ್ರೇಕ್ಫಾಸ್ಟ್ ಕೊಡಬೇಕಾಗಿತ್ತು, ಹಾಗೆ ಅವ್ರಿಗೂ ಸಹ ಇಲ್ಲಿ ಲಂಚ್ ಬಾಕ್ಸಿಗೆ ರೆಡಿ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಮೊದಲಿಗೆ ದೋಸೆನ ಹಾಕಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇಲ್ಲಿ ನಾನು ಇವತ್ತಿನ ದೋಸೆಗೆ ಅವಲಕ್ಕಿನೂ ಸಹ ಹಾಕಿರಲಿಲ್ಲ, ಹಾಗೆ ಅಷ್ಟಾಗಿ ಚೆನ್ನಾಗಿ ಹುಳಿನೂ ಸಹ ಬಂದಿರಲಿಲ್ಲ. ಆದರೆ ದೋಸೆ ಮಾತ್ರ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು, ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು. ಸಾಮಾನ್ಯವಾಗಿ ನನ್ನ ಹಸ್ಬೆಂಡ್ಗೆ ಈ ಥರ ದೋಸೆ ಏನಾದರೂ ಮಾಡಿದರೆ 2 ಅಥವಾ 3 ತಿಂತಾರೆ. ಇವತ್ತೊಂದು 4 ತಿಂದು ಹೋದರು. ಅಂದರೆ ಟೇಸ್ಟ್ ಚೆನ್ನಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ದೋಸೆನ ತಿಂದೋಗಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಅಣ್ಣಂಗೆ ಅವರೆಕಾಳು ದೋಸೆನ ಹಾಕ್ಕೊಡೋಣ ಅಂತೇಳಿ ಅವರೆಕಾಳು ದೋಸೆನೂ ಸಹ ರೆಡಿ ಮಾಡಿದೆ. ಫಸ್ಟ್ ಅವನೇ ಟೇಸ್ಟ್ ಮಾಡಲಿ, ನೋಡೋಣ ಯಾವ ಥರ ಇರುತ್ತೆ, ಆಮೇಲೆ ನಾನು ಶೂಟ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಅವನಿಗೆ ಫಸ್ಟಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅವ್ನು ತಿಂದು ಹೇಳ್ದ ತುಂಬ ಚೆನ್ನಾಗಿದೆ, ಶೂಟ್ ಮಾಡಿ ಹಾಕು ಅಂತ ಹೇಳ್ದ. ಅವ್ನು ಹೇಳಿದ ಮೇಲೆ ನಾನಿಲ್ಲಿ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡಿಕೊಂಡು ಅದಾದ ನಂತರ ಹಾಕ್ಕೊಂಡಿದ್ದಾಯಿತು. ಇನ್ನು ಹಾಗೆ ಇವತ್ತೇ ನಮ್ಮ ಅಪ್ಪನೂ ಸಹ ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಕೆಲಸನೆಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸನೂ ಸಹ ಬೇಗ ಮುಗಿಸ್ಕೊಂಡಿದ್ದೀನಿ. ಈ ದೋಸೆ ಎಲ್ಲ ಮಾಡಿದರೆ ನನಗೊಂದು ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಅನಿಸುತ್ತೆ. ಪಾತ್ರೆಗಳಾಯಿತು, ಹಾಗೆ ಈ ಪಲ್ಯ ಮಾಡಿರೋದು, ಚಟ್ನಿ ಮಾಡಿರೋದೆಲ್ಲ, ಮಿಕ್ಸಿ ಜಾರು, ಪಾತ್ರೆ ಅದೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನನಗೆ ದೋಸೆ, ಇಡ್ಲಿ ಅದೆಲ್ಲ ಮಾಡಬೇಕು ಅಂದರೆ ಒಂದು ಸ್ವಲ್ಪ ರಿಸ್ಕ್ ಅಂತ ಅಂದ್ಕೊತೀನಿ. ಇನ್ನು ಮಿಕ್ಕೊಂಡಿರೋನೆಲ್ಲ ಕೆಲಸನೆಲ್ಲ ನಾನಿಲ್ಲಿ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಮವಾರ ಮಾಡಿರುವಂತಹ ಹಲಸಿನ
ಬಿರಿಯಾನಿ ಏನು ಮಾಡಿದ್ದೆ ನೋಡಿ, ಹಲಸಿನಕಾಯಿ ಬಿರಿಯಾನಿ, ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದೆ ನೋಡಿ. ಮೊದಲಿಗೆ ಇಲ್ಲಿ ಹಲಸಿನಕಾಯಿ ಬಿರಿಯಾನಿ ಮಾಡೋದಕ್ಕೆ ನಾವು ನೀಟಾಗಿ ಹಲಸಿನಕಾಯಿನ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ನನಗೆ ಈ ಹಲಸಿನಕಾಯಿನ ಕಟ್ ಮಾಡೋದು ಯಾವ ಥರ ಅಂತ ಗೊತ್ತಿರಲಿಲ್ಲ. ಅಂಗಡಿಯಲ್ಲಿ ಕೇಳಿಬಿಟ್ಟೆ ನಾನು ಈ ಥರ ಕಟ್ ಮಾಡಿರೋದು ಅಂತ ಹೇಳ್ಬಿಟ್ಟು. ಇವತ್ತು ಅವ್ರು ಯಾವ ಥರ ಹೇಳಿದರು ಅದೇ ಥರನೇ ಕೈಗೆಲ್ಲ ಹಾಗೆ ಚಾಕುಗೆಲ್ಲ ಎಣ್ಣೆನ ಹಾಕ್ಕೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆದರೆ ಈ ಥರ ಹಲಸಿನಕಾಯಿನ ನೀಟಾಗಿ ಕಟ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಶಾರ್ಪ್ ಆಗಿರುವಂತಹ ಚಾಕುನೇ ತೊಗೊಳ್ಳಿ, ಅವಾಗ ಬೇಗನೆ ಕಟ್ಟಾಗಿ ಹೋಗುತ್ತೆ. ಇನ್ನು ನಾರ್ಮಲ್ ಆಗಿರುವಂತಹ ಚಾಕು ತೊಗೊಂಡಿದ್ದೆ, ಅದು ಕಟ್ಟೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇನ್ನು ಬೇರೆ ಚಾಕುನ ತೊಗೊಂಡಿಲ್ಲಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಮೇಲ್ಗಡೆದೆಲ್ಲ ಸಿಪ್ಪೆನ ತೆಗೆದು ಹಲಸಿನಕಾಯಿನ ನೀರಿಗೆ ಹಾಕೋಬೇಕಾಗುತ್ತೆ. ನಾನು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗೆದು ಹಲಸಿನಕಾಯಿನ ನೀರು ಹಾಕ್ಕೊಂಡಿದ್ದೀನಿ, ಆದರೂ ಹಲಸಿನಕಾಯಿ ಅನ್ನೋದು ಕಪ್ಪಗಾಗೋಗಿದೆ. ಇನ್ನು ಅದನ್ನು ಮಧ್ಯದಲ್ಲಿ ತಿರುಳು ಬರುತ್ತೆ ನೋಡಿ, ಸ್ವಲ್ಪ ದಪ್ಪದಾಗಿರುವಂತಹ ತಿರುಳು, ಅದನ್ನು ಸಹ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಅದಕ್ಕೆ ಮಸಾಲ ರುಬ್ಬೋದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ ಸ್ಟಾರ್ ಫ್ಲವರು, 1 ಇಂಚ್ ಆಗೋಷ್ಟು ಚಕ್ಕೆ, ಕಲ್ಲು ಹೂವು, ಒಂದು ಸ್ವಲ್ಪ ಏಲಕ್ಕಿ, ಲವಂಗ, ಹಾಗೆ ಮರಾಠಿ ಮೊಗ್ಗು, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪನೇ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಹಿಡಿಗಿಂತ ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ತೊಗೊಳ್ಳಿ, ಸಾಕಾಗುತ್ತೆ. ಹಾಗೆ ಇಲ್ಲಿ ನಾನಿಲ್ಲಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ತೊಗೊತಿದ್ದೀನಿ. ನಾನಿಲ್ಲಿ ಖಾರ ಇಲ್ಲದೇ ಇರೋಂತಹ ಮೆಣಸಿನ್ಕಾಯಿ ಆಗಿರೋದ್ರಿಂದ ಒಂದು 4 ರಿಂದ 5 ತೊಗೊಂಡಿದ್ದೀನಿ. ನೀವು ಏನಾದರೂ ಖಾರ ಇರೋಂತಹ ಹಸಿ ಮೆಣಸಿನ್ಕಾಯಿನ ತೊಗೊತಾ ಇದ್ರೆ ನೀವು ಯಾವ ಥರ ಖಾರ ತಿಂತೀರ ಅದ್ರ ಮೇಲೆ ನೋಡಿಬಿಟ್ಟು ನೀವು ಖಾರನ ತೊಗೊಳ್ಳಿ. ನಾನಿಲ್ಲಿ ಇದನ್ನು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೊಂಬಂದಿದ್ದೀನಿ. ಇವಾಗ ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 2 ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ. ಎಣ್ಣೆನ ಹಾಕ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಹಲಸಿನಕಾಯಿನ, ಅದನ್ನು ಇವಾಗ ಫ್ರೈ ಮಾಡ್ಕೋಬೇಕು. ನೀವು ಇಲ್ಲಿ ಫ್ರೈ ಮಾಡ್ಕೋಬೇಕು ಇಷ್ಟ ಇದ್ದರೆ ಫ್ರೈ ಮಾಡ್ಕೋಬೋದು, ಇಲ್ಲ ನಾವು ಬೇಯಿಸ್ಕೊಳ್ಳುವಾಗಲೇ ಹಾಕ್ಕೊತೀವಿ ಅಂದರೆ ನೀವು ಬೇಯಿಸ್ಕೊಳ್ಳುವಾಗಲೂ ಸಹ ಹಾಕ್ಕೋಬೋದು. ಈ ಥರ ಒಂದ್ಸರಿ ಮಾಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಅದು ಸ್ಮೆಲ್ ಬರ್ತಾ ಇರುತ್ತೆ, ಹಾಗೆ ಒಂದು ಸ್ವಲ್ಪ ಕಪ್ಪಾಗೋಕ್ಕೆ ಶುರು ಆಗಿಬಿಡುತ್ತೆ. ಆ ಟೈಮಲ್ಲಿ ನಾವು ಈ ಸ್ಟವ್ನ ಆಫ್ ಮಾಡಿದರೆ ಸಾಕಾಗುತ್ತೆ. ಇದು ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ. ಇದನ್ನು ಪಕ್ಕದ ಗ್ಯಾಸ್ಗೆ ಇಟ್ಕೊಂಡು ಇವಾಗ ಬಿರಿಯಾನಿ ಮಾಡೋದಕ್ಕೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 1 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಆಲೂಗಡ್ಡೆ ಬೋಂಡ ಮಾಡಿದ್ದೆ, ಅದೇ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಈ ಬಜ್ಜಿ ಹಿಟ್ಟೆಲ್ಲ ಇರುತ್ತಲ್ವ, ಅದು ಹಾಗೇ ಬಿದ್ದಿದೆ, ಮತ್ತೇನು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಇವಾಗ ಇಲ್ಲಿ ಎಣ್ಣೆ ಹಾಗೆ ತುಪ್ಪ ನೀಟಾಗಿ ಕಾದ್ಮೇಲೆ ಅದಕ್ಕೆ ಒಂದೇ ಒಂದು ಪಲಾವ್ ಎಲೆನ ಸೇರಿಸ್ಕೊಂಡು ಒಂದು ದೊಡ್ಡದಾಗಿರುವಂತಹ ಈರುಳ್ಳಿನ ಉದ್ದುದ್ದಾಗಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿ ವಾಸನೆ ಹೋಗಬೇಕು ಈರುಳ್ಳಿಯಲ್ಲಿದ್ದು, ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಅದನ್ನು ಹಾಕ್ಕೊಂಡು ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವಿಲ್ಲಿ ಯಾವುದೇ ಮಸಾಲನ ಹುರಿದ್ಬಿಟ್ಟು ಹಾಕ್ಕೊಂಡಿಲ್ಲ, ಹಸಿ ಮಸಾಲ ಹಾಕ್ಕೊಂಡಿರೋದ್ರಿಂದ ಅದು ಸಹ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಸೈಡಲ್ಲಿ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ. ಆ ಥರ ಎಣ್ಣೆ ಬಿಟ್ಟು ಬಂದ ನಂತರ ಇದಕ್ಕೆ ನಾವೇನು ಹುರಿದಿಟ್ಕೊಂಡಿದ್ವಿ ನೋಡಿ ಹಲಸಿನಕಾಯಿನ, ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಲಸಿನಕಾಯಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಲಸಿನಕಾಯಲ್ಲಿರುವಂತಹ ಎಣ್ಣೆ ಸಮೇತನ ಸೇರಿಸ್ಕೊಂಬಿಡಿ. ಹಾಗಾಗಿ ನಾನಿಲ್ಲಿ ಒಗ್ಗರಣೆ ಹಾಕುವಾಗ ಎಣ್ಣೆನ ಕಡಿಮೆ ಹಾಕ್ಕೊಂಡಿದ್ದೀನಿ. ಇನ್ನು ಹಲಸಿನಕಾಯಿನ ಸೇರಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ನಿಮ್ಗೆ ಬೇಕಾದರೆ ನೀವು ಮೊಸರನ್ನು ಸಹ ಹಾಕ್ಕೋಬೋದು. ನಾನು ಯಾವಾಗಲೂ ಬಿರಿಯಾನಿ ಮಾಡುವಾಗ ಮೊಸರನ್ನ ಹಾಕ್ತಾನೆ ಇರ್ತೀನಿ, ಹಾಗಾಗಿ ಇವತ್ತು ಮೊಸರನ್ನ ಏನು ಸೇರಿಸ್ಕೊಳ್ಳೋಕೆ ಹೋಗಲಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮೊಸರನ್ನ ಸಹ ಈ ಹಲಸಿನಕಾಯಿನ ಹಾಕೋಕ್ಕಿಂತ ಮುಂಚೆನೇ ಮೊಸರನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ನೀವು ಇಲ್ಲಿ ಹಲಸಿನಕಾಯಿನ ಸೇರಿಸ್ಕೋಬೇಕಾಗತ್ತೆ. ಇನ್ನು ಇಲ್ಲ ಹಲಸಿನಕಾಯಿ ಹಾಕಿದ ನಂತರ ನಾನು ಫ್ರೈ ಮಾಡಿದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಬಿರಿಯಾನಿ ಪೌಡರು ಅವಶ್ಯಕತೆ ಏನಿರಲಿಲ್ಲ, ಆದರೂ ಮನೆಯಲ್ಲಿ ಇರ್ತಲ್ವ ಅನ್ನೋ ಕಾರಣಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ಪು ಸಹ ಮಾಡ್ಬೋದು. ಏನಕ್ಕೆ ಅಂದರೆ ನಾವಿಲ್ಲಿ ಎಲ್ಲ ಮಸಾಲನೂ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಮಸಾಲ ಜಾಸ್ತಿ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಬಿರಿಯಾನಿ ಪೌಡರ್ನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಾಂದರೆ ನೀವೇನಾದರೂ ಗರಂ ಮಸಾಲ ಹಾಕ್ಕೊತೀನಿ ಅಂದರೆ ಗರಂ ಮಸಾಲನೂ ಸಹ ಸೇರಿಸ್ಕೋಬೋದು. ನಾನಿಲ್ಲೇ ಬಿರಿಯಾನಿ ಪೌಡರ್ನ ಅಂದ್ಬಿಟ್ಟು ಮತ್ತು ಯಾವ ಪೌಡರ್ನೂ ಸೇರಿಸಿಲ್ಲ. ಅಂದರೆ ಧನಿಯಾ ಪುಡಿ ಆಯಿತು, ಜೀರಿಗೆ ಪುಡಿ ಆಯಿತು, ಗರಂ ಮಸಾಲ ಅದೇನೂ ಸೇರಿಸಿಲ್ಲ. 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇವಾಗ ಬಿರಿಯಾನಿ ಪೌಡರ್ನ ಸಹ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮೊದಲಿಗೆ ಅಕ್ಕಿನ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡು ಅಕ್ಕಿನೂ ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ಇಲ್ಲಿ 3 ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊತಾ ಇದ್ದೀನಿ. 3 ಗ್ಲಾಸು ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಇನ್ನು ಅಕ್ಕಿ ಹಾಗೆ ನೀರನ್ನ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಅದು ಕುದ್ದಾದ ನಂತರ ಇಲ್ಲಿ ನಾನು
ಅರ್ಧ ಹೋಳು ಲಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಕುದಿ ಬರಬೇಕು. ಕುದಿ ಬಂದಾದ ನಂತರನೇ ಲಿಂಬೆಹಣ್ಣನ್ನು ಸೇರಿಸ್ಕೊಳ್ಳಿ. ಇನ್ನು ಲಿಂಬೆಹಣ್ಣು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ನ ಹೈ ಫ್ಲೇಮಲ್ಲಿ, ಒಂದು ವಿಷಲ್ನ ಲೋ ಫ್ಲೇಮಲ್ಲಿ ತೊಗೊಂಡ್ರೆ ಸಾಕು. ಸಖತ್ ಟೇಸ್ಟಿಯಾಗಿರುವಂತಹ ಹಾಗೆ ಪರ್ಫೆಕ್ಟಾಗಿರುವಂತಹ ಹಲಸಿನಕಾಯಿ ಬಿರಿಯಾನಿ ರೆಡಿ ಆಯಿತು ಅಂತಲೇ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಹಲಸಿನಕಾಯಿ ಬಿರಿಯಾನಿ ಮಾತ್ರ. ಒಂದ್ಸರಿ ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಕಡೆ ನಾವು ಹಲಸಿನಕಾಯಿನ ಯೂಸ್ ಮಾಡ್ತಿರ್ಲಿಲ್ಲ. ನಾನು ಫಸ್ಟ್ ಟೈಮ್ ಇದನ್ನು ಮಾಡಿದಾಗ ನನಗೂ ತುಂಬಾ ಇಷ್ಟ ಆಗೋಯಿತು. ಹಾಗೆ ಅದಲ್ಲದೇನೆ ಈ ನಾನ್ ವೆಜ್ ಎಲ್ಲ ತಿನ್ನಲ್ಲ ನೋಡಿ, ಆ ಥರದವರಿಗೆ ಈ ಥರ ಬಿರಿಯಾನಿನ ಮಾಡಿಕೊಡಿ. ಅವರು ಸಹ ತುಂಬಾ ಇಷ್ಟಪಡ್ತಾರೆ. ನಾವು ನಾನ್ ವೆಜ್ ತಿನ್ನೋರಾದರೆ ಈ ಥರ ಬಿರಿಯಾನಿಗಳನ್ನೆಲ್ಲ ಟೇಸ್ಟ್ ಮಾಡಿರ್ತೀವಿ. ಅವ್ರು ಮಾಡಿರಲ್ಲ. ಈ ಥರ ಹಲಸಿನಕಾಯಿ ಇದ್ದಾಗ ಈ ಥರ ಬಿರಿಯಾನಿನ ಮಾಡಿಕೊಡಿ. ನೀವು ಸಹ ಟೇಸ್ಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಹಲಸಿನಕಾಯಿ ಬಿರಿಯಾನಿ ಅಂತ ಗೊತ್ತೇ ಆಗಲ್ಲ. ನಮ್ಮ ಮನೇಲಿ ನಮ್ಮಪ್ಪ ಹಾಗೆ ಅಂತ ಇದ್ದರು. ಯಾಕಂದರೆ ನಮ್ಮಪ್ಪ ಬಂದಿರುವಾಗಲೇ ಮಾಡಿದ್ದೆ ಇದನ್ನು. ಚಿಕನ್ ಹಾಕಿದ್ದೀಯಾ ನೀನು ಅಂತ ಕೇಳ್ತಾಯಿದ್ರು ನಮ್ಮಪ್ಪ. ಇಲ್ಲಪ್ಪ ಇದು ಚಿಕನ್ ಅಲ್ಲ, ಹಲಸಿನಕಾಯಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಅಂದರು. ತುಂಬಾ ಇಷ್ಟಪಟ್ಟರು ನಮ್ಮ ಮನೇಲಿ ತುಂಬ. ಹಾಗೆ ಮಾಡಿರುವಂತಹ ಬಿರಿಯಾನಿ ಅಂತೂ ಪೂರ್ತಿಯಾಗಿ ಖಾಲಿನೇ ಆಗೋಗಿತ್ತು. ಅಷ್ಟು ಇಷ್ಟ ಆಗಿತ್ತು ನಮ್ಮ ಮನೇಲಿ. ಹಾಗೆ ಇಲ್ಲಿ ನಾನು ಲಿಡ್ನ ಓಪನ್ ಮಾಡಿ ಸಹ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ. ಸಖತ್ ಟೇಸ್ಟಿಯಾಗಿ ಹಾಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಹಲಸಿನಕಾಯಿ ಬಿರಿಯಾನಿನ. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ಹೇಗಿದ್ರು ನೋಡ್ತೀರಾ, ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.